ಕ್ಲೀನ್ ಮಾಡಿರೋ ಅಲಸಂದೆ ಕಾಳಲ್ಲಿ ನಾನು ಈ 4 ಕಾಳು ಹಾಕ್ತಾಯಿದ್ದೀನಿ. ಬೇಳೆ, ಅಲಸಂದೆ, ಬಟಾಣಿ, ಅವರೆಕಾಳು, ಕಾಳು. ಇದನ್ನು 2 ದಿನ ಮುಂಚಿತವಾಗಿ ಕ್ಲೀನಾಗಿ ಕಟ್ ಮಾಡಿ ತೊಳೆದು ನೆನೆಸಿದೆ. ತರಕಾರಿಲಿ ಕ್ಯಾರೆಟ್ ಸ್ವಲ್ಪ, ಗೋರಿಕಾಯಿ ಸ್ವಲ್ಪ ಹಾಕ್ತಾಯಿದ್ದೀನಿ, ಸ್ವಲ್ಪ ಬೀನ್ಸು, ಗೆಡ್ಡೆಕೋಸು, ಬೇಕಾಯಿ, ಬದನೆಕಾಯಿ, ಸ್ವಲ್ಪ ಉದ್ದು ಕಚ್ಚಿರೋ ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಸೊಪ್ಪು ಹಾಕ್ತಾಯಿದ್ದೀನಿ. ಯಾವ ಸೊಪ್ಪಾದರೂ ಪರವಾಗಿಲ್ಲ. ಕೀರೆ ಸೊಪ್ಪು, ಪಡ್ಲು ಸೊಪ್ಪು, ನುಗ್ಗೆ ಸೊಪ್ಪು, ಕುಂಬಳ ಸೊಪ್ಪು, ಯಾವ ಸೊಪ್ಪಾದರೂ ಸರಿ, ಸ್ವಲ್ಪ ಸೊಪ್ಪು ಹಾಕಿ. ಸ್ವಲ್ಪ ಆಯಲ್ ಹಾಕ್ತಾಯಿದ್ದೀನಿ. ಇವಾಗ ಬೀದಕಾಳು ಸಾಂಬಾರು 2 ಕೂಗಿಸಿದ್ದೀನಿ. ಮಸಾಲೆ ಹಾಕಬೇಕು. ಬೇಳೆ ಸಾಂಬಾರು ಪುಡಿ ಮಸಾಲೆ ಹಾಕ್ತೀನಿ. ಬೇಳೆ ಸಾಂಬಾರು ಪುಡಿ ಒಂದು 4 ಸ್ಪೂನು, ಸ್ವಲ್ಪ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕ್ತಾಯಿದ್ದೀನಿ. ಇದೆಯಾ? ಟೇಸ್ಟ್ ನೋಡ್ಬಿಟ್ಟು ಬೀದಕಾಳು ಸಾಂಬಾರು ರೆಡಿಯಾಗಿದೆ. ಇನ್ನು ಒಗ್ಗರಣೆ ಹಾಕಬೇಕು. ತೆಳು ಇರಬಾರ್ದು, ಗಟ್ಟಿನೂ ಇರಬಾರ್ದು, ಈ ರೀತಿ ಮೀಡಿಯಮ್ ಆಗಿರಬೇಕು. ಇನ್ನೂ ತರಕಾರಿಗಳು ಹಾಕ್ಬೋದು, ಸೊಪ್ಪು ತರಕಾರಿ ಎಲ್ಲ. ಈಗ ಆಲ್ರೆಡಿ ಸಾಂಬಾರು ಜಾಸ್ತಿ ಆಗಿದೆ, ಸಾಕು ಹಾಕಿರೋದು. ಬೀದಕಾಳು ಸಾಂಬಾರು ರೆಡಿ.